ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಸಾಲೆ ಹೆಸರುಕಾಳು ಸಾರು ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಹುರುಳಿಕಾಳು ಸಾರು ಮಸಾಲೆದು, ಆಮೇಲೆ ಕಡಲೆಕಾಳು ಮಸಾಲೆ ಸಾರು ಎಲ್ಲರೂ ತಿಂದಿರ್ತೀರ. ಈ ಥರ ಡಿಫ್ರೆಂಟ್ ಆಗಿರುವಂಥ ಹೆಸರುಕಾಳನ್ನ ಮಾಮೂಲಿ ಮಾಡೇ ಮಾಡ್ತೀವಿ. ಬಟ್ ಈ ಥರ ಮಸಾಲೆಗಳನ್ನ ಹಾಕಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹಾಗಾದರೆ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ 1 ಬಟ್ಲಷ್ಟು ಹೆಸರುಕಾಳು ತೊಗೊಂಡಿದ್ದೀನಿ. ಹೆಸರುಕಾಳನ್ನ ನಿಮಗೆ ತೋರಿಸ್ತೀನಿ ನೋಡಿ ನಾನು ಹತ್ತಿರದಿಂದ. ಇದು ನಾಟಿ ಹೆಸರುಕಾಳು, ಫಾರಮ್ ಅಲ್ಲ. ಫಾರಮ್ ಅಂದರೆ ಫುಲ್ ಗ್ರೀನ್ ಕಲರು ದಪ್ಪ ದಪ್ಪ ಬರುತ್ತೆ ಫ್ರೆಂಡ್ಸ್, ಅದು ಅಷ್ಟು ಚೆನ್ನಾಗಾಗಲ್ಲ. ನಾನು ಹೆಸರುಕಾಳನ್ನ ಇದನ್ನು ಊರಿಂದ ತರಿಸ್ಕೊಂಡಿದ್ದೆ. ನಾಟಿ ಹೆಸರುಕಾಳಿದೆ, ಬೆಂಗಳೂರಲ್ಲಿ ಸಿಗಲ್ಲ ಈ ಥರದ್ದು. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಬಟ್ಟೆಯಿಂದ ಹೆಸರುಕಾಳನ್ನು ಒರೆಸ್ಕೊಂಡು ಇವಾಗ ಪ್ಯಾನ್ ಒಳಗಡೆ ಹಾಕ್ಕೊಂಡು ಹುರ್ಕೋಬೇಕು ನೀಟಾಗಿ. ಯಾವ ಥರ ಹುರ್ಕೋಬೇಕು ಅಂದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಘಮ ಬರುತ್ತೆ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ ಹುರಿಯೋದು. ನೀಟಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರಿದ್ರೇ ಸಾರು ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ನೀವು ಹೆಸರುಕಾಳನ್ನ ಹುರ್ಕೋತಿರೋ ಅಷ್ಟೇ ಚೆನ್ನಾಗಿ ಸಾರಾಗುತ್ತೆ. ತೋರಿಸ್ತೀನಿ ನೋಡಿ. ಇವಾಗ ಕಲರ್ ಚೇಂಜ್ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ನೋಡ್ತಾ ಇದ್ದೀರಲ್ಲ, ಕಲರ್ ಚೇಂಜ್ ಆಗಿದೆ. ಇವಾಗ ಈ ಹೆಸರುಕಾಳನ್ನ ಎತ್ತಿ ನಾವು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನೋಡಿ, ಕುಕ್ಕರ್ಗೆ ಹಾಕೊಂಡ್ಬಿಡೋಣ ಈ ಥರ. ಇವಾಗ ನೀರು ಹಾಕೋಬೇಕು. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದು ನಾಟಿ ಹೆಸರುಕಾಳು ಇರೋದ್ರಿಂದ ಸುಮಾರು ಒಂದು 6 ರಿಂದ 7 ವಿಸಿಲ್ ಹೊಡಿಸ್ಕೋಬೇಕಾಗುತ್ತೆ ನಾವು. ಬೇಗ ಕುದಿಯಲ್ಲ ಇದು, ಅದಕ್ಕೋಸ್ಕರ ಈ ಹೆಸರುಕಾಳಿಗೆ 6 ರಿಂದ 7 ವಿಸಿಲ್ ಹೊಡಿಸ್ಕೊಳ್ಳೇಬೇಕು ನಾವು. ಇನ್ನೊಂದು ಸಾರಿ ಫ್ರೆಂಡ್ಸ್, ನಾನು ನಿಮಗೆ ತೋರಿಸೋದು ಮರ್ತೆ. ಇದ್ರೊಳಗಡೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು ವಿಸಿಲ್ ಹೊಡಿಸ್ಕೊಳ್ಳಿ. ಆಮೇಲೆ ಏನಾಗುತ್ತೆ ಅಂದರೆ ಹೆಸರುಕಾಳು ಮಾತ್ರ ಕಲರ್ ಚೇಂಜ್ ಆದಂಗೆ ಕಾಣಲ್ಲ, ಅದಕ್ಕೋಸ್ಕರ. ಅಂದರೆ ಒಂಥರ ಬ್ಲ್ಯಾಕ್ ಕಾಣುತ್ತೆ ಸಾರು ಮಾಡುವಾಗ. ಹೆಸರುಕಾಳಿಗೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ನಿಮಗೆ ತೋರಿಸಿಲ್ಲ, ಮಿಸ್ ಆಗಿದೆ ಅದು. ಇವಾಗ ಒಂದು ಪ್ಯಾನ್ಗೆ ಚಕ್ಕೆ, ಲವಂಗ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಎಣ್ಣೆ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ರಫ್ಲಿ ಚಾಪ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇವಾಗ 1 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಿಯನ್ನ ಹುರ್ಕೋಬೇಕಾಗುತ್ತೆ ನೋಡಿ, ನೀಟಾಗಿ ಪದ್ರ ಬಿಚ್ಚಬೇಕು, ಆ ಥರ ಹುರ್ಕೊಳ್ಳಿ. ನೋಡ್ತಾ ಇದ್ದೀರಾ, ಇವಾಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 1 ಟೊಮೊಟೊನ ಈ ಥರ ಕಟ್ ಮಾಡಿ ಇದನ್ನು ಕೂಡ ರಫ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ನಾನು ಜಾಸ್ತಿ ಮಸಾಲೆಗಳನ್ನ ಏನೂ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್, ಬೇಸಿಕ್ ಮನೇಲಿರೋ ಅಂಥ ಮಸಾಲೆಗಳನ್ನೇ ಹಾಕ್ತಾಯಿದ್ದೀನಿ. ಇವಾಗ 1 ಗೆಡ್ಡೆ ಬೆಳ್ಳುಳ್ಳಿ, 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 1 ಇಂಚಷ್ಟು ಶುಂಠಿನೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಹಸಿ ಕೊಬ್ಬರಿ ಇದೆ, ಇದು ಎಷ್ಟಪ್ಪ ಅಂದರೆ ಒಂದು ಸ್ವಲ್ಪನೇ, ನೋಡ್ತಾ ಇರ್ಬೋದು ನೀವು, ಒಂದು ಚೂರೇ ಕೊಬ್ಬರಿನ ಹಾಕಿ ಗ್ಯಾಸ್ ಆಫ್ ಮಾಡಿಕೊಂಡು ಸುಮ್ಮನೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಹುರಿದಿರೋಂಥ ಮಸಾಲೆನೆಲ್ಲ ಜಾರ್ಗೆ ಹಾಕಿ ಎತ್ತಿಟ್ಕೊತೀನಿ. ತಣ್ಣಗಾಗಲಿ, ಇದು ತಣ್ಣಗಾಗೋಕ್ಕೆ ಬಿಡ್ತೀನಿ, ಸೈಡಲ್ಲಿ ಎತ್ತಿಟ್ಕೊತೀನಿ. ಹೀಗೆ ನಾನು ಮಿಕ್ಸಿಗೆ ಹಾಕ್ಕೊಳ್ಳಲ್ಲ, ಬಿಸಿ ಇದೆ ಅದಕ್ಕೋಸ್ಕರ. ಇವಾಗ ಈ ಕಡೆ ಬಿಸಿಲು ಹೋಗಿದೆಯಾ ಅಂತ ನೋಡ್ಕೊಳ್ಳೋಣ ಕುಕ್ಕರ್ದು. ಇವಾಗ ವಿಸಿಲ್ ಹೋಗಿದೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೆಸರುಕಾಳು. ನೋಡ್ತಿದ್ದೀರಾ, ಅರಿಶಿನ ಪುಡಿ ಹಾಕಿದ್ಮೇಲೆ ಹೆಸರುಕಾಳು ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ನಿಮಗೆ ಒಂದು ಬೇಳೆ ಹಿಸ್ಕಿ ತೋರಿಸ್ತೀನಿ ನೋಡಿ. ಈ ಥರ ಸ್ಮೂತಾಗಿ ಹೆಸರುಕಾಳು ಕುದಿಬೇಕು. ನಾನು ಎಷ್ಟು ನೀರು ಹಾಕಿದ್ದೋ ಪರ್ಫೆಕ್ಟಾಗಿ ಅಷ್ಟು ನೀರೆಲ್ಲ ಆಗಿದೆ ಫ್ರೆಂಡ್ಸ್. ಇವಾಗ ಇದಕ್ಕೆ ನಾನು ಬಿಸಿ ನೀರನ್ನ ಕಾಯಿಸಿಟ್ಕೊಂಡಿದ್ದೆ ಕೆಟಲಲ್ಲಿ, ಆ ನೀರನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಎಷ್ಟು ಹಾಕೋಬೇಕಪ್ಪ ಅಂದರೆ ನೀವು ಒಂಚೂರು ಬೇಳೆ ಸ್ಮ್ಯಾಶ್ ಮಾಡೋ ಥರ ಆದರೆ ಸಾಕು, ಮತ್ತೆ ನೀವು ನೋಡಿಕೊಂಡು ಹಾಕೋಬೋದು. ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸಾರು ಮಾಡೋವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕೋಬೋದು. ಇವಾಗ ಎಲ್ಲನೂ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡೋದು ಬೇಡ, ಜಸ್ಟ್ ಒಂದು ಸರ್ತಿ ಈ ಥರ ಸೌಂಡ್ನ ಜೋರಾಗಿ ತಿರುಗಿಸ್ಕೊಂಡ್ಬಿಡೋಣ ಫ್ರೆಂಡ್ಸ್. ಸ್ಮ್ಯಾಶ್ ಮಾಡಿದ್ರೆ ಫುಲ್ ಗಂಜಿ ಥರ ಆಗುತ್ತೆ, ಕಾಳು ಕಾಣಿಸಲ್ಲ, ಅದಕ್ಕೋಸ್ಕರ. ನೋಡಿ, ಈ ಥರ ಇರಬೇಕು. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ನಾನು ಯಾವ ಪ್ಯಾನಲ್ಲಿ ಮಸಾಲೆಗಳನ್ನ ಹುರ್ಕೊಂಡಿದ್ನೋ ಅದೇ ಪ್ಯಾನ್ಗೆ ಫುಲ್ ಒಂದು ಬಟ್ಲು ತುಂಬ ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ನೋಡಿ, ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಬಿಸಿ ಆದ ತಕ್ಷಣ ಒಂದು ಪಲಾವ್ ಎಲೆ ಹಾಕ್ಕೊಳ್ಳಿ. ಪಲಾವ್ ಎಲೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಒಂದೇ ತೊಗೊಂಡಿದ್ದೀನಿ, ಯಾಕಂದರೆ ಒಂದು ಈರುಳ್ಳಿನ ಆಲ್ರೆಡಿ ನಾವು ಮಸಾಲೆ ಒಳಗಡೆ ಹಾಕಿದ್ದೀವಿ. ಇವಾಗ ಇದನ್ನು ನೀಟಾಗಿ ಹುರ್ಕೊಳ್ಳೋಣ ಈರುಳ್ಳಿನ. ನೋಡಿ, ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇವಾಗ ಮಸಾಲೆ ಪೇಸ್ಟ್ ಮಾಡ್ಕೊಂಡಿರುವಂಥ ಮಸಾಲೆನ ನೋಡಿ, ಇವಾಗ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀರು ಒಂಚೂರು ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್ ನಾನು. ಈ ಮಸಾಲೆನ ಹುರಿದಿರೋಂಥ ಈರುಳ್ಳಿಗೆ ಹಾಕ್ಕೊಂಬಿಡೋಣ. ನೋಡಿ, ಈ ಥರ ಹಾಕ್ಕೊಳ್ಳಿ, ಎಲ್ಲ ಮಸಾಲೆನೂ ಇದೇ ಥರ ಹಾಕ್ಕೊಳ್ಳಿ. ನೋಡಿ, ಮಸಾಲೆಗಳನ್ನ ಹಾಕೊಂಡ ತಕ್ಷಣ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ಹೆಸರುಕಾಳದು ಮಸಾಲೆ ಹೆಸರುಕಾಳು. ನೀವು ಇದನ್ನು ಮಾಡಿ ತಿಂದರೆ ನಾನ್ ವೆಜ್ಗೆ ಏನು ಕಮ್ಮಿನೇ ಇರಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಇವಾಗ
ಆಮೇಲೆ ನಾನ್ ವೆಜ್ಗಿಂತ ಏನೂ ಕಮ್ಮಿ ಇರಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ ಇದು. ಇವಾಗ ಒಂದು 1/2 ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಇವಾಗ ಆಯಿಲ್ ಬಿಡ್ತಾ ಇದೆ ಸೈಡಲ್ಲೆಲ್ಲ ನೋಡ್ತಾ ಇದ್ದೀರಾ. ಈ ಟೈಮಲ್ಲಿ ಇದು ನಮ್ಮ ಉತ್ತರ ಕರ್ನಾಟಕದ್ದು ಮಸಾಲೆ ಖಾರ ಅಂತ ಫ್ರೆಂಡ್ಸ್. ಇದನ್ನು ನಾನು ಸುಮಾರು ಒಂದು 4 ಟೀ ಸ್ಪೂನಷ್ಟು ಹಾಕೋತೀನಿ. ಇದು ಖಾರವಾಗಿದ್ರೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಖಾರ ತಿನ್ನಲ್ಲ ಅನ್ನೋರು ನಿಮ್ಮ ಖಾರ ತಕ್ಕಂಗೆ ನೀವು ನೋಡ್ಕೊಂಡು ಹಾಕೋಬೋದು. ಬಟ್ ಈ ಮಸಾಲೆ ಸಾರಂತೂ ಖಾರವಾಗಿದ್ರೇ ಚೆನ್ನಾಗಿರುತ್ತೆ, ಈ ಹೆಸರು ಕಾಳದು ಮಸಾಲೆ ಸಾರು. ಇವಾಗ ಇದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಸಾಲೆ ಜೊತೆ ಹೊಂದ್ಕೋಬೇಕು. ನೀವು ಮಸಾಲೆ ಖಾರ ಇಲ್ಲ ಅನ್ನೋರಿಗೆ ಇನ್ನೊಂದು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮೇಲೆ ಗರಂ ಮಸಾಲ ಯೂಸ್ ಮಾಡ್ಬೋದು. ನಾನಿಲ್ಲಿ ಗರಂ ಮಸಾಲ ಹಾಕ್ತಾ ಇಲ್ಲ. ನಾನು ಪ್ರತಿಯೊಂದು ರೆಸಿಪಿಗೆ ಗರಂ ಮಸಾಲ ಹಾಕೋದೇ ಇಲ್ಲ ಫ್ರೆಂಡ್ಸ್. ಏನಾದರೂ ಸಪ್ರೇಟ್ ನಾವು ಈ ನಮ್ಮ ಮಸಾಲೆ ಖಾರ ಯೂಸ್ ಮಾಡೋ ಹಂಗಿಲ್ಲ, ಬರೀ ಚಿಲ್ಲಿ ಪೌಡ್ರ್ ಹಾಕಬೇಕು ಅನ್ನೋವಂಥ ರೆಸಿಪಿಗಳಿಗೆ ಮಾತ್ರ ನಾನು ಗರಂ ಮಸಾಲ ಯೂಸ್ ಮಾಡ್ತೀನಿ. ಈ ಥರ ನಮ್ಮ ಮಸಾಲೆ ಖಾರನ ಯೂಸ್ ಮಾಡೋ ಕಡೆ ನಾನು ಗರಂ ಮಸಾಲಾನ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಈ ಥರ ಮಸಾಲೆ ಖಾರ ಇಲ್ಲ ಅನ್ನೋರು ಚಿಲ್ಲಿ ಪೌಡ್ರ್ ಯೂಸ್ ಮಾಡಿಕೊಂಡು ಗರಂ ಮಸಾಲ ಹಾಕೋಬೋದು. ಇವಾಗ ನೋಡಿ ಹೆಸರು ಕಾಳು, ಕುದ್ದಿರುವಂಥ ಹೆಸರು ಕಾಳನ್ನು ಎಲ್ಲ ಮಸಾಲೆ ಒಳಗಡೆ ಹಾಕ್ಕೊಂಡು ಬಿಡೋಣ ಪ್ಯಾನ್ಗೆ. ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು, ತಿನ್ನಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಮಸಾಲೆ ಹೆಸರು ಕಾಳು ಸಾರು ನೀವು ಬಿಸಿ ಬಿಸಿ ರೊಟ್ಟಿ, ಬಿಸಿ ಬಿಸಿ ಚಪಾತಿ, ಬಿಸಿ ಬಿಸಿ ಅನ್ನ ಯಾವುದಕ್ಕೆ ಜೊತೆನೂ ತಿಂದರೂ ಕೂಡ ಸೂಪರ್ ಕಾಂಬಿನೇಷನ್ ಇರುತ್ತೆ. ಇವಾಗ ನಾನು ಯಾವ ಜಾರಲ್ಲಿ ಮಸಾಲೆಗಳನ್ನ ರುಬ್ಕೊಂಡಿದ್ನೋ ಅದೇ ಜಾರ್ಗೆ ಒಂದು ಗ್ಲಾಸ್ ಅಷ್ಟು ಬಿಸಿನೀರನ್ನ ಹಾಕ್ಕೊಂಡು ತಿರ್ಗಾ ನೀರು ಹಾಕ್ಕೊಂಡಿದ್ದೀನಿ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ನಿಮಗೆ ಯಾವ ಥರಕ್ಕೆ ಬೇಕು, ಸಾರು ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೀವು ಮಾಡ್ಕೊಳ್ಳಿ, ಯಾವ ಥರ ಬೇಕೋ ಆ ಥರ. ನನಗೆ ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ತೆಳ್ಳಗೂ ಬೇಡ ಫ್ರೆಂಡ್ಸ್. ನೋಡಿ ನನ್ನ ಕನ್ಸಿಸ್ಟೆನ್ಸಿ ಈ ಥರ ಇದೆ, ಈ ಥರ ಇಟ್ಕೊಂಡಿದ್ದೀನಿ ನಾನು. ನನಗೆ ಇಷ್ಟು ಸಾಕು. ಇಷ್ಟು ನೀರು ಹಾಕ್ಕೊಂಡು ಇವಾಗ ಕುದೀತಾ ಇದೆ ಹೆಸರು ಕಾಳು. ಇವಾಗ ಕುದಿಯುವಾಗ ಒಂಚೂರು ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೋತೀನಿ ಮೇಲೆಯಿಂದ. ನೋಡ್ತಾ ಇರ್ಬೋದು ನೀವು. ಇದನ್ನು ಜಾಸ್ತಿ ಕುದ್ಸೋಕೆ ಹೋಗಬೇಡಿ ಫ್ರೆಂಡ್ಸ್. ಜಸ್ಟ್ ಈ ಥರ ಒಂದು ಸರ್ತಿ ಬಾಯ್ಲ್ ಬಂದಮೇಲೆ ಆಫ್ ಮಾಡಿಬಿಡಿ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕು. ನಾವು ಇಲ್ಲಿ ತಡ್ಕ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ತಡ್ಕಾಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕು. ಇವಾಗ ಆಯಿಲ್ ಬಿಸಿ ಆಗೋಕ್ಕೆ ಬಿಡೋಣ. ನೋಡಿ ಇವಾಗ ಆಯಿಲ್ ಬಿಸಿ ಆಗಿದೆ. ಇವಾಗ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಚಟಪಟ ಅಂದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಜೀರಿಗೆ ಕಲರ್ ಚೇಂಜ್ ಆದ ತಕ್ಷಣ ನೋಡ್ತಾ ಇದ್ದೀರಾ ನೀವು, ಈ ಥರ ಚೇಂಜ್ ಆಗಿದೆ. ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ 1 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಫ್ರೆಂಡ್ಸ್. ಇದು ಖಾರ ಇರಲ್ಲ, ಜಸ್ಟ್ ಕಲರ್ಗೋಸ್ಕರ. ತಡ್ಕ ಹಾಕಿದಾಗ ಚೆನ್ನಾಗಿರೋವಂಥ ಕಲರ್ ಬರುತ್ತೆ ಅಂತ. ಇವಾಗ ಇದನ್ನು ಬಿಸಿ ಬಿಸಿಯಾಗಿರುವಂಥ ತಡ್ಕನ ತಗೊಂಡೋಗಿ ನಾವು ಮಸಾಲೆ ಹೆಸರು ಕಾಳು ಮೇಲೆ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನೀವು. ತುಂಬ ಒಳ್ಳೆ ಕಲರ್ ಬಂದಿದೆ. ಟೇಸ್ಟಿಯಾಗಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇದ್ದೀರಾ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಮೇಲೆಯಿಂದ ಒಂಚೂರು ಮತ್ತೆ ಕೊತ್ತಂಬರಿನೂ ಹಾಕೋತಾ ಇದ್ದೀನಿ. ನೋಡಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೋಡೋಕೆ ಮಾತ್ರ ಚೆನ್ನಾಗಲ್ಲ ಫ್ರೆಂಡ್ಸ್, ತಿನ್ನೋಕ್ಕೂ ಸೂಪರಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ, ನೀವು ಕೂಡ ಟ್ರೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ ಯಾವ ಥರ ಆಗಿದೆ ಅಂತ. ಇದನ್ನು ಪ್ರತಿಯೊಂದ್ರ ಜೊತೆನೂ ಕಾಂಬಿನೇಷನ್ ಮಾಡ್ಕೋಬಹುದು ನಾವು. ನೋಡ್ತಾ ಇರ್ಬೋದು ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ. ಮಸಾಲೆ ಒಂದು ಕಡೆ ಆಗಲಿ, ಆ ಸಾರು ಒಂದು ಕಡೆ ಆಗಲಿ ಆಗಿಲ್ಲ. ಪರ್ಫೆಕ್ಟಾಗಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ನು ನೀಟಾಗಿ ಒಂದಕ್ಕೊಂದು ಹೊಂದ್ಕೊಂಡಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೂ ಕೂಡ ಈ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.